ಸನಾತನ ಸಂಸ್ಕೃತಿ. ಸನಾತನ ಸಂಸ್ಕೃತಿಯೊಳಗ ಕಲ್ಲನ್ನ ದೇವರು ಅಂತ ಕರೆದ್ರು, ಮಣ್ಣನ್ನ ದೇವರು ಅಂತ ಕರೆದ್ರು, ಕಟ್ಟಿಗೆಯನ್ನ ದೇವರು ಅಂತ ಕರೆದ್ರು, ಪಶು ಪಕ್ಷಿಗಳನ್ನ ದೇವರು ಅಂತ ಕರೆದ್ರು. ಇನ್ನೂ ಆಶ್ಚರ್ಯ ಏನು ಅಂದ್ರೆ, ಈ ನೆಲವನ್ನ ದೇವರು ಅಂತ ಕರೆದ್ರು, ಆಕಾಶವನ್ನ ದೇವರು ಅಂತ ಕರೆದ್ರು, ವಾಯುವನ್ನ ದೇವರು ಅಂತ ಕರೆದ್ರು, ನೀರನ್ನ ದೇವರು ಅಂತ ಕರೆದ್ರು. ಆದ್ರೆ ದುರ್ದೈವ ಏನು ಅಂದ್ರೆ ಮನುಷ್ಯನನ್ನ ದೇವರು ಅಂತ ಕರೆಯಲಿಲ್ಲ. ಮನುಷ್ಯನನ್ನ ದೇವರು ಅಂತ ಕರೆದಿರುವ ಏಕೈಕ ಸಂಸ್ಕೃತಿ ಯಾವುದು ಅಂದ್ರೆ ಅದು ಬಸವ ಸಂಸ್ಕೃತಿ. ಅದು ಪ್ರತಿಯೊಬ್ಬ ಮನುಷ್ಯನೊಳಗೂ ದೇವರು ಇರ್ತಾನ ಅಂತ. ಆ ಎಲ್ಲದರೊಳಗೆ ದೇವರು ನೋಡಿರ್ತಕ್ಕಂತಹ ಸಂಸ್ಕೃತಿಯಲ್ಲಿ ಮನುಷ್ಯನೊಳಗೆ ದೇವರು ನೋಡಿರ್ತಕ್ಕಂಥ ನಮ್ಮ ಸಂಸ್ಕೃತಿಯಲ್ಲಿ ಯಾವ ಮನುಷ್ಯನೂ ಸಮಾಜದೊಳಗ ತುಳಿತಕ್ಕೊಳಗಾದವನದನ್ ಅವನ ಮೇಲೆ ಕ್ರೌರ್ಯ ಮಾಡಿದೆವು ಅವನೊಳಗಿಲ್ಲ ಅಂತ. ಒಬ್ಬ ವ್ಯಕ್ತಿ ಕಲ್ಯಾಣದ ರಾಜಮಾರ್ಗದೊಳಗೆ ನಡೀತಾ ಬರಬೇಕಾದ್ರೆ ಒಬ್ಬ ಅಜ್ಜ ಹೇಳಿರ್ತಕ್ಕಂಥ ಕಥೆ ಬಹಳ ಚಂದ ಹೇಳಿದ್ರಿ, ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ. ನಾಗಿದೇವ ಅಂತ ಕಲ್ಯಾಣದ ರಸ್ತೆಯೊಳಗೆ ಬರಬೇಕಾದ್ರ ನೀನು ಅಸ್ಪೃಶ್ಯ, ನೀನು ಕೀಳು ಕುಲದವನು, ನೀನು ಈ ಮಾರ್ಗದೊಳಗೆ ಹೇಗೆ ಬರ್ದಿ, ಇದು ಉಚ್ಚ ಕುಲದವರು ನಡೆದಾಡುವ ಮಾರ್ಗ ಅಂತ. ಕಲ್ಲು ತಗೊಂಡು ಹೊಡೆದ್ರು ಆತನಿಗೆ ಮುಟ್ಕೊಳ್ಬಾರ್ದು ಅಂತ ದೂರದಿಂದ ಕಲ್ಲು ತಗೊಂಡು ಹೊಡೆದ್ರು. ಕಲ್ಲೇಟು ತಲೆಗೆ ಬಿದ್ದು ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನ ಆತ. ಯಾರು ಹತ್ರ ಬಂದು ನೋಡೋರಿಲ್ಲ. ಒಬ್ಬ ವ್ಯಕ್ತಿ ಮಾತ್ರ ಹತ್ರಕ್ಕೆ ಬಂದು ಅವನನ್ನ ಎಬ್ಬಿಸ್ತಾನ. ಅವನು ಪ್ರಜ್ಞೆ ತಪ್ಪದು ಅವನು ಆಗಷ್ಟೇ ಇನ್ನ ಕಣತಿರಿತಾನ. ತಿಳಿಯಾಗಿ ಏನು ಗೊತ್ತಾಗಲ್ಲ. ಅಪ್ಪ ತಂದೆ ಬಸವ ಬಂದೆಯ ಅಂತ ಅವನ ಬಾಯಿಂದ ಶಬ್ದ ಬರ್ತದ. ಬಸವಣ್ಣ ಕೇಳ್ತಾರ, ನಾನೇ ಬಸವಣ್ಣ ಅಂತ ನಿನಗೆ ಹೇಗೆ ಗೊತ್ತಾಗ್ತು? ಈ ಜಗತ್ತಿನೊಳಗೆ ಕೆಳಗೆ ಬಿದ್ದಿರ್ತಕ್ಕಂಥ ವ್ಯಕ್ತಿಯನ್ನ ತೋರಿಸುವ ದಯೆಯನ್ನ ಹೊಂದಿರುವ, ಕಾರುಣ್ಯವನ್ನ ಹೊಂದಿರತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರ ಅದು ಬಸವಣ್ಣ ಮಾತ್ರ ಅಂತ.